Jai Hind everyone, this is Sainath from Gnanagamavati YouTube channel. Notice Pardhamtare, today we are going to discuss calculation part, how to find non-perfect square roots in within 2 to 3 seconds. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಮೊದಲು ನಾವು ಏನು ಮಾಡಿದ್ವಿ, ಕ್ಯಾಲ್ಕುಲೇಷನ್ ಅಲ್ಲಿ ಸ್ಕ್ವೇರ್ ಕಲ್ತ್ವಿ, ಸ್ಕ್ವೇರ್ ರೂಟ್ ಕಲ್ತ್ವಿ, ಕ್ಯೂಬ್ ರೂಟ್ ಕಲ್ತ್ವಿ. ಈಗ ನಾವು ಈ ಒಂದು ಸೆಷನ್ ಅಲ್ಲಿ ನಾವು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ನ ಯಾವ ತರ ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸಿಂಪ್ಲಿಫಿಕೇಶನ್ ಅಲ್ಲಾಗಲಿ ಆಲ್ಜಿಬ್ರಾದಲ್ಲಾಗಲಿ ಎಲ್ಲೇ ಒಂದು ಮ್ಯಾಥ್ ಅಲ್ಲಿ ನಮಗೆ ಯೂಸ್ಫುಲ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ತಗೊಳ್ಳಿ, 2√21 ಇದೆ ಅಂದ್ಕೊಳ್ಳಿ ಅಲ್ವಾ. 2√21 ಇದ್ದಾಗ ಆನ್ಸರ್ ಏನಿರುತ್ತೆ, ಪಾಯಿಂಟ್ಸಲ್ಲಿ ಇರುತ್ತೆ ಆರ್ ವ್ಯಾಲ್ಯೂಸಲ್ಲಿ ಇರುತ್ತೆ. ಆವಾಗ 2 ನಮ್ಗೆ ಗೊತ್ತು, √21 ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಈ ಥರ ಕೇಳಿದ್ರೆ ಎಲ್ಲರೂ ಸಹ ಹೇಳ್ತಾರಲ್ವ, √25 = 5 ಅಂತಾರೆ, √36 = 6 ಅಂತಾರೆ, √256 = 16 ಅಂತ ಹೇಳ್ತಾರೆ. ಅದೇ ನಾವು ಒಂದು ವೇಳೆ ಎಕ್ಸಾಮ್ಸಲ್ಲಿ √71, √68 ಈ ಥರ ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಬಂದರೆ ಫೈಂಡ್ ಔಟ್ ಮಾಡೋದು ಕಷ್ಟ ಅನಿಸುತ್ತೆ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಅದು ಸುಲಭವಾಗಿ ಯಾವ ಥರ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದು √11 ಇದೆ ಅಲ್ವಾ. ಮೊದಲು ಕಾನ್ಸೆಪ್ಟ್ ಇಲ್ಲಿ ಏನು ಅಂದರೆ, √x ± a/2√x ಇದನ್ನು ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದನ್ನು ಸಹ ಇನ್ನೊಂದು ಸ್ಟೆಪ್ನ ನಾವು ಖಂಡಿತವಾಗಿ ಕಮ್ಮಿ ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು. ನೋಡಿ, ಇಲ್ಲಿ √x ಅಂದರೆ ಇದು ನಿಯರೆಸ್ಟ್ ಯಾವುದಿದೆ, √11 ಅಲ್ವಾ. ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಏದಿದೆ ಅದು √x ನ ವ್ಯಾಲ್ಯೂ ಯಾವುದಿದೆ, 9. ಕ್ಲಿಯರ್? ಪ್ಲಸ್ ಎ ವ್ಯಾಲ್ಯೂ ಎಷ್ಟು ಜಾಸ್ತಿ ಇದೆ ಎಷ್ಟು ಕಮ್ಮಿ ಇದೆಯೋ, ಜಾಸ್ತಿ ಇದ್ದರೆ ಪ್ಲಸ್, ಕಮ್ಮಿ ಇದ್ದರೆ ಮೈನಸ್, ಪ್ಲಸ್ 2/2√x ನ ವ್ಯಾಲ್ಯೂ 9. ಕರೆಕ್ಟಾ? ಎಗೈನ್ √9 ನ ವ್ಯಾಲ್ಯೂ 3 ಪ್ಲಸ್ 2/√9 ನ ವ್ಯಾಲ್ಯೂ 3, 2 × 3 ದಟ್ ಈಸ್ = 6 ಆರ್ 2 × 3 ಬರ್ಕೊಳ್ಳಿ, ತೊಂದರೆ ಇಲ್ಲ. 2 ಕ್ಯಾನ್ಸಲ್, 1/3 ಅಲ್ವಾ. 1/3 ನ ವ್ಯಾಲ್ಯೂ ಎಷ್ಟು ಸರ್? 0.33 ಆನ್ಸರ್ ನಮಗೆ ಸಿಂಪಲ್ ಆಗಿ ಬಂತು. ಇಲ್ಲಿ ನೋಡಿ, ಎಗೈನ್ √x ± a/2√x. ಕ್ಲಿಯರ್? 2√x ನಿಯರೆಸ್ಟ್ನ ಫೈಂಡ್ ಔಟ್ ಮಾಡಿ ನಿಯರೆಸ್ಟ್ ಬರ್ಕೊಳ್ಳಿ, ಪ್ಲಸ್ ಎಷ್ಟು ಜಾಸ್ತಿ ಇದೆ ಎಷ್ಟು ಕಮ್ಮಿ ಬರ್ಕೊಳ್ಳಿ, ಎಗೈನ್ /2√9. ಇದನ್ನು ಸಹ ನಾವು ಒಂದು ಸ್ಟೆಪ್ ಕಮ್ಮಿ ಮಾಡ್ಬೋದು. ಯಾವ ಥರ ಕಮ್ಮಿ ಮಾಡ್ಬೋದು ಅಂದರೆ, √11 ಯಾವ್ದು ನಿಯರ್ ಇದೆ ಸ್ಕ್ವೇರು, 3 ಸ್ಕ್ವೇರ್ ನಿಯರ್ ಇದೆ. ಎಷ್ಟು ಜಾಸ್ತಿ ಇದೆ? 2 ಜಾಸ್ತಿ ಇದೆ. ಕರೆಕ್ಟಾ? ಬೈ ಇದ್ರ ಡಬಲ್ ಎಷ್ಟು? 6. ಕ್ಲಿಯರ್? ಇದ್ರ ಡಬಲ್ ಎಷ್ಟು? 6. ಎಗೈನ್ ನಮ್ಗೆ ಅದೇ ಬರುತ್ತೆ, 1/3. ಕ್ಲಿಯರ್? ಎಗೈನ್ 3.3. ಕ್ಲಿಯರ್? 3.33. ಕ್ಲಿಯರ್? ನೋಡಿ, ಎಗೈನ್ √19 ಯಾವ್ದು ನಿಯರ್ ಇದೆ ಸರ್? √16 ಪ್ಲಸ್ 3/2√16. ಕ್ಲಿಯರ್? √16 ನ ವ್ಯಾಲ್ಯೂ 4 ಪ್ಲಸ್ 3/2 × 4 ದಟ್ ಈಸ್ = 3/8 ಅಲ್ವಾ. 3/8. 4 ಪ್ಲಸ್ 3/8 ನ ವ್ಯಾಲ್ಯೂ 1/8 ನ ವ್ಯಾಲ್ಯೂ ಎಷ್ಟು ಸರ್? 1/8 ನ ವ್ಯಾಲ್ಯೂ 12.5 ಆದರೆ 3/8 ನ ವ್ಯಾಲ್ಯೂ ಎಷ್ಟು ಸರ್? 37.5. 37.5 ಇಲ್ಲಿ ಏನಿದೆ? 3/8 ಇದೆ. ಸೊ 2 zeros ಈ ಕಡೆ ಬಂದರೆ 3.75. 0.37 ಎಷ್ಟು ಬರುತ್ತೆ? 4.375. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಮಗೆ ಇಷ್ಟು ಬರುತ್ತೆ. ಕ್ಲಿಯರ್ ಸರ್? ಇದನ್ನು ಒಂದು ಸ್ಟೆಪ್ ಕಮ್ಮಿ ಮಾಡ್ಬೋದು, ಡೆಫಿನೆಟ್ಲಿ ಒಂದು ಸ್ಟೆಪ್ ಕಮ್ಮಿ ಮಾಡ್ಬೋದು. ನೋಡಿ, ಯಾವ ಒಂದು ನಿಯರ್ ಇದೆ ಸರ್? 4 ಸ್ಕ್ವೇರ್ ನಿಯರ್ 16. ಎಷ್ಟು ಜಾಸ್ತಿ ಇದೆ ಸರ್? 3 ಬೈ ಇದ್ರ ಡಬಲ್ ಎಷ್ಟು ಸರ್? 8. 4 + 3/8 4 + 3/8 ಸೇಮ್ ನಮಗೆ ಬರುತ್ತೆ. ಎಗೈನ್ ನೋಡಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಡಿ. √x ± a/2√x. ಕ್ಲಿಯರ್? ಎಗೈನ್ ಇದು √9 ಪ್ಲಸ್ 2/2√9 ಆರ್ 3 ಪ್ಲಸ್ 2/6 ಮಾಡಿದ್ರೆ ನಮ್ಗೆ ಅದೇ ಆನ್ಸರ್ ಬರುತ್ತೆ. ಇದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ನಾವು ದೊಡ್ಡ ಪ್ರಾಬ್ಲಮ್ಸ್ನ ಸಹ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. √28 ಅಲ್ವಾ ಸರ್? ಯಾವ್ದು ನಿಯರ್ ಇದೆ ಸರ್? √25 ಪ್ಲಸ್ 3/2√25
25 ಕರೆಕ್ಟಾ? ಎಷ್ಟು ಜಾಸ್ತಿ ಇದೆ? 3. ಎಗೈನ್ ಇದ್ರ ಡಬಲ್ 5 √25 ವ್ಯಾಲ್ಯೂ 5 3 ಬೈ ಇದ್ರ ಡಬಲ್ ಎಷ್ಟು ಸರ್? 10. ಕ್ಲಿಯರ್? ಇದ್ರ ಡಬಲ್ ಎಷ್ಟು ಸರ್? 10. ಹಾಗೆ ಏನು ಬರುತ್ತೆ? 5 3/10 ಅಂದರೆ 0.3 ಅಲ್ವಾ? 0.3. ಸಿಂಪಲ್ ಆಗಿ ನಮ್ಗೆ ಆನ್ಸರ್ ಸೆಕೆಂಡ್ಸಲ್ಲಿ ಆನ್ಸರ್ ಬರುತ್ತೆ. ಕ್ಲಿಯರ್? ಈಗ √47 ಯಾವೊಂದು ನಿಯರ್ ಇದೆ ಸರ್? √49 ಮೈನಸ್ 2/2√49 ಕರೆಕ್ಟಾ? ಇಷ್ಟೊತ್ತು ಪ್ಲಸ್ ಇತ್ತು, ಬಟ್ ಈಗ ಮೈನಸ್ ಇದೆ. ಯಾವುದು ನಿಯರ್ ಇದೆಯೋ ಅದನ್ನು ಬರ್ಕೊಳ್ಳಿ, ಪ್ಲಸ್ ಆರ್ ಮೈನಸ್ ಬರ್ಕೊಳ್ಳಿ, ಎಷ್ಟು ಕಮ್ಮಿ ಎಷ್ಟು ಜಾಸ್ತಿ ಇದೆಯೋ ಬರ್ಕೊಳ್ಳಿ, ಡಿವೈಡ್ ಬೈ ಇದ್ರ ಡಬಲ್ ಬರ್ಕೊಳ್ಳಿ. ಕ್ಲಿಯರ್ ಸರ್? ಕ್ಲಿಯರ್. √49 7 ಮೈನಸ್ 2 ಡಿವೈಡ್ ಬೈ 2 ಇಂಟು 7 ಕರೆಕ್ಟಾ? 2 ಕ್ಯಾನ್ಸಲ್ 1/7. 7 ಮೈನಸ್ 1/7 ವ್ಯಾಲ್ಯೂ ಏನು ಸರ್? 7 ಮೈನಸ್ 1/7 1/7ನ ವ್ಯಾಲ್ಯೂ ಎಷ್ಟು ಸರ್? 1/7ನ ವ್ಯಾಲ್ಯೂ 14.28 ಕರೆಕ್ಟಾ? ಮೇಲ್ಗಡೆ 1 ಇದೆ, ಸೊ 2 zeros ಈ ಕಡೆ ಬಂದರೆ ನಮಗೇನು ಬರುತ್ತೆ ಸರ್? 7 ಮೈನಸ್ 0.14 ದಟ್ ಈಸ್ ಈಕ್ವಲ್ ಟು 6.86. ಇದು ಪರ್ಫೆಕ್ಟ್ ಆನ್ಸರ್ ಅಲ್ಲ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಓಕೆ ಸರ್. ನಾವು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಫೈಂಡ್ ಔಟ್ ಮಾಡೋಕ್ಕೆ ನಮಗೆ 1/6 1/3 1/7 ರೇಷಿಯೋಸ್ನ ವ್ಯಾಲ್ಯೂ ಗೊತ್ತಿದ್ದರೆ ಮಾತ್ರ ನಮಗೆ ಇನ್ನೂ ಈಸಿಯಾಗಿ ಸುಲಭವಾಗಿ ನಾವು ಉತ್ತರಗಳನ್ನು ಬೇಗ ಮಾಡ್ಬೋದು. √39 ನೋಡಿ ಯಾವ್ದು ನಿಯರ್ ಇದೆ ಸರ್? √36 ಪ್ಲಸ್ 3 ಡಿವೈಡ್ ಬೈ 2√36. ಆರ್ ಸರ್ ನಮಗೆ ಈಗ ಅರ್ಥ ಆಗಿದೆ ನೀವು ಹೇಳಿರೋ ಕಾನ್ಸೆಪ್ಟ್ ಅಂದರೆ ಡೈರೆಕ್ಟ್ ಬರ್ಕೊಳ್ಳಿ. 6 ಪ್ಲಸ್ 3/ಡಬಲ್ 3 1 3 4 6 ಪ್ಲಸ್ 1/4ನ ವ್ಯಾಲ್ಯೂ 0.25 ದಟ್ ಈಸ್ ಈಕ್ವಲ್ ಟು 6.25 ನೋಡಿ ಸೆಕೆಂಡ್ಸಲ್ಲಿ ಆನ್ಸರ್ ಬರುತ್ತೆ. ಮೊದಲು ಕಾನ್ಸೆಪ್ಟನ್ನು ನಾವು ತಿಳ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡಿಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಓಕೆನಾ? ಎಗೈನ್ √78 ಅಲ್ವಾ? ಯಾವ ನಿಯರ್ ಇದೆ ಸರ್? √81 ಮೈನಸ್ 3 ಡಿವೈಡ್ ಬೈ 2√81 ಕ್ಲಿಯರ್ ಸರ್? ಕ್ಲಿಯರ್. 9 ಮೈನಸ್ 3 ಡಿವೈಡ್ ಬೈ ಇದ್ರ ಡಬಲ್ 18 ಸರ್. 1/6 ಎಗೈನ್ 1/6 1/6ನ ವ್ಯಾಲ್ಯೂ 0.6666 ಕ್ಲಿಯರ್? ಹಾಗಾದರೆ 9 ಮೈನಸ್ 0.66ನ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಸರ್? 8 ಎಷ್ಟು ಸರ್? 3-4 ಆರ್ 8.4 ಅಂದ್ಕೊಳ್ಳಿ, 6 ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಅಪ್ರಾಕ್ಸಿಮೇಷನ್ 8.4 ಆರ್ ಕಂಪ್ಲೀಟಾಗಿ ಮಾಡ್ತೀವಿ ಸರ್ ಅಂದರೆ ಕಂಪ್ಲೀಟಾಗಿ ಮಾಡಿದ್ರೆ ನಮ್ಗೆ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ರೌಂಡ್ ಅಪ್ ಆಗಿ 8.4 ಬರುತ್ತೆ. ಓಕೆ? ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಾಗಲಿ, SSC ಎಕ್ಸಾಮ್ಸಲ್ಲಾಗಲಿ, ರೈಲ್ವೇಸ್ ಎಕ್ಸಾಂಪಲ್ಲಿ ಯಾವಾಗ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಕೊಟ್ಟಾಗ ಆನ್ಸರ್ ಪಾಯಿಂಟ್ಸಲ್ಲೋ ಸಮಥಿಂಗ್ ಇದ್ದಾಗ ನಾವು ಈ ಥರ ಫೈಂಡ್ ಔಟ್ ಮಾಡಿ ಆ ಒಂದು ಆನ್ಸರ್, ಈ ಒಂದು ಬಂದಿರುವಂಥ ಆನ್ಸರ್ನ ವ್ಯಾಲ್ಯೂ ಅಲ್ಲಿ ಪುಟ್ ಮಾಡಿದ್ರೆ ಇಂಟು ಮಲ್ಟಿಪ್ಲೈ ಅಲ್ಲಿ ಏನಿದ್ರೆ ಅಲ್ಲಿ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಂಪಲ್ಲಾಗಿ ಸಿಗುತ್ತೆ. ಓಕೆನಾ? ನೋಡಿ ಸರ್, √648 ನಿಯರ್ ಯಾವುದಿದೆ ಸರ್? ನಿಯರ್ ಯಾವುದಿದೆ ನೋಡಿ? 625 ಅಲ್ವಾ? ಪ್ಲಸ್ ಎಷ್ಟು ಸರ್? 23 ಜಾಸ್ತಿ ಇದೆ, ಡಿವೈಡ್ ಬೈ 2√625 ಓಕೆನಾ? ಬರ್ಕೊಳ್ಳಿ. √625ನ ವ್ಯಾಲ್ಯೂ 25 ಪ್ಲಸ್ 23 ಡಿವೈಡ್ ಬೈ ಇದರ ಡಬಲ್ 50 ಅಲ್ವಾ? ಇದರ ಡಬಲ್ 50 ಸರ್. ಈಗ ನೋಡಿ ನಮಗೆ ಇಲ್ಲೇನು ಬಂದಿದೆ 50, ಇಲ್ಲೇನು ಬಂದಿದೆ 23. ಡಿವೈಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆಗ ಇಂಟು ಟು ಮಾಡಿದ್ರೆ ಏನು ಬರುತ್ತೆ ಸರ್? 25 ಪ್ಲಸ್ 46 ಡಿವೈಡ್ ಬೈ 100 ಕರೆಕ್ಟಾ? ಅವಾಗ ನಮ್ಗೆ ಏನಾಗುತ್ತೆ? ನಮ್ಗೆ ಆನ್ಸರ್ ಈಗ ಬರುತ್ತೆ ಸರ್. 46/100 2 zeros ಇದೆ, 2 ನಂಬರ್ ಆದಮೇಲೆ ಪುಟ್ ಮಾಡಿದ್ರೆ 25.46 ಸಿಂಪಲ್ಲಾಗಿ ಆನ್ಸರ್ ಬರುತ್ತೆ. ಕ್ಲಿಯರ್? ಸಿಂಪಲ್ಲಾಗಿ ನಮ್ಗೆ ಆನ್ಸರ್ ಬರುತ್ತೆ. ಅದೇ ಥರ √986 ನೀವು ಮಾಡಿ ಕಮೆಂಟ್ ರೂಪದಲ್ಲಿ ಆನ್ಸರ್ ಮಾಡಿ. ಎಗೈನ್ ನೋಡಿ √263 ನಿಯರ್ ಯಾವ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇದೆ ಸರ್? √256 ಅಲ್ವಾ ಸರ್? √256 ಪ್ಲಸ್ ಎಷ್ಟು ಜಾಸ್ತಿ ಇದೆ ಸರ್? 7 ಡಿವೈಡ್ ಬೈ 2√256 ಕ್ಲಿಯರ್? 16 ಪ್ಲಸ್ 7 ಬೈ ಇದರ ಡಬಲ್ 32 ಈ ಥರ ಮಾಡಿದ್ರೂ ಆನ್ಸರ್ ಬರುತ್ತೆ ಸರ್. ಕ್ಲಿಯರ್?
ಸರ್ ಈಗ 32 ಇಂದ 7 ಭಾಗ ಆಗಲ್ಲ, ಹಾಗಾದ್ರೆ ಏನು ಮಾಡ್ಬೇಕು ಸರ್, ನಾವು ಪಾಯಿಂಟ್ ಪುಟ್ ಮಾಡಿ ಇಲ್ಲಿ 0 ಬರುತ್ತಲ್ವ, 32 1 32 2 ಕ್ಲಿಯರ್. ಇಷ್ಟು ನಮಗೆ ಪಾಯಿಂಟ್ ಆದಮೇಲೆ ಒಂದು ನಂಬರ್ ಬಂದರೆ ನಮ್ಗೆ ಅಪ್ರಾಕ್ಸಿಮೇಷನ್ ಮಾಡಿದ್ರೆ ನಮ್ಮ ಆನ್ಸರ್ ಬರುತ್ತೆ. ಎಷ್ಟು ಬಂತು ಸರ್, 16.2. ಇನ್ನೂ ಸಮಥಿಂಗ್ ಇದೆ, ಸೊ ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮಾಡ್ತಾ ಇದ್ವಿ 16.2 ಈ ಥರ. ಕ್ಲಿಯರ್. ಈಗ ನೋಡಿ √448 ಅಲ್ವಾ, √448ನ ನಿಯರೆಸ್ಟ್ ಯಾವುದಿದೆ ಸರ್, √441 ಅಲ್ವಾ. 441 ಎಷ್ಟು ಜಾಸ್ತಿ ಇದೆ ಸರ್, 7/2√441. ಕ್ಲಿಯರ್ ಸರ್. 441ನ ವ್ಯಾಲ್ಯೂ 21 ಪ್ಲಸ್ 7/2 ಇಂಟು 21, 7 1 7 3 ದಟ್ ಈಸ್ ಕಾಲ್ಡ್ 21 ಪ್ಲಸ್ 1/6. 1/6ನ ವ್ಯಾಲ್ಯೂ ಎಷ್ಟು ಸರ್, ಎಗೇನ್ 21.66. ಕ್ಲಿಯರ್. 1/6ನ ವ್ಯಾಲ್ಯೂ ಏನು ಸರ್, 0.66. ಕ್ಲಿಯರ್. ಇದು ಇವತ್ತಿನ ಒಂದು ಶಾರ್ಟ್ ಸೊಲ್ಯೂಷನ್. ಯಾವ ಥರ ಸ್ಕ್ವೇರ್ ರೂಟ್, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ವಿ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ, ಹೀಗೆ ನಮ್ಗೆ ಈಸಿಯಾಗಿ ಬರುತ್ತೆ. ಓಕೆನಾ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.